ದೇವರು ಕರುಣಾಸಾಗರನು, ಎಲ್ಲರನ್ನ ಆತನು ಕರುಣಿಸ್ತಾನೆ. ವಾಕ್ಯ ಹೇಳ್ತದೆ, ಒಳ್ಳೆಯವರ ಮೇಲೆ ಕೆಟ್ಟವರ ಮೇಲೆ ಎಲ್ಲರ ಮೇಲೆ ಆತನು ಮಳೆಯನ್ನ ಸುರಿಸುತ್ತಾನೆ. ಆತನು ಕರುಣೆ ಉಳ್ಳಂತ ದೇವರು. ನಮ್ಮ ಜೀವನದಲ್ಲಿ ಯಾರೆಲ್ಲ ಬಿಡುಗಡೆ ಹೊಂದಿಕೊಂಡಿದ್ದೀವೋ, ಮೇಲನ್ನು ಹೊಂದಿಕೊಂಡಿದ್ದೀವೋ, ದೇವರೊಂದು ಉಪಕಾರವನ್ನು ಹೊಂದಿಕೊಂಡಿದ್ದೀವೋ, ಕರುಣೆಯಲ್ಲ ಜೀವಿಸ್ತಾ ಇದೀವೋ, ಪ್ರತಿಯೊಬ್ಬರು ಕೂಡ ಯೇಸಪ್ಪನನ್ನ ನೋಡಬೇಕೆನ್ನುವಂಥದ್ದೇ, ಯೇಸಪ್ಪನ ಬಳಿಗೆ ಬರಬೇಕೆನ್ನುವುದೇ ಆತನ ಹೃದಯ, ಆತನ ತವಕವಾಗಿರುವುದನ್ನ ನಾವು ನೋಡುವಂತರಾಗಿದ್ದೇವೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ, ಭೂಲೋಕದಲ್ಲಿ ಆತನು ಸೇವೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಸುಮಾರು 70 ಕಿಲೋಮೀಟರ್ ಯೆರೂಸಲೇಮ್ ಸುತ್ತಲೂ ಆತನು ತಿರುಗಾಡಿ ಸೇವೆಯನ್ನ ಮಾಡಿದನು. ಆ 70 ಕಿಲೋಮೀಟರ್ ತನ್ನ ಸೇವೆಯಲ್ಲಿ ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ಆತನು ಯೆರೂಸಲೇಮನ್ನ ದಾಟಿ ಸಮಾರ್ಯ ಗಲಿಲಾಯವನ್ನ ಮಧ್ಯದಲ್ಲಿ ಹಾದು ಹೋಗ್ತಾ ಇರುವ ಸಂದರ್ಭದಲ್ಲಿ ಒಂದು ಹಳ್ಳಿಗೆ ಆತನು ಬರ್ತಾ ಇದ್ದಾನೆ. 10 ಜನ ಕುಷ್ಠ ರೋಗಿಗಳು ಆ ಸ್ಥಳದಲ್ಲಿ ಯೇಸು ಸ್ವಾಮಿಗೆ ಎದುರಾಗಿ ಬರ್ತಾ ಇದ್ದಾರೆ. ಒಬ್ಬರಲ್ಲ, ಇಬ್ಬರಲ್ಲ, 4 ಜನ ಅಲ್ಲ, ಸುಮಾರು 10 ಜನ ಕುಷ್ಠ ರೋಗಿಗಳು ಯೇಸುವಿಗೆ ಎದುರಾಗಿ ಬರ್ತಾ ಇದ್ದಾರೆ. ಗಮನಿಸಿ, ಯೇಸು ಎಲ್ಲಿರ್ತಾನೋ ಅಲ್ಲಿ ಜನರಿಗೆ ನಿರೀಕ್ಷೆ ಉಂಟು. ಯೇಸು ಸ್ವಾಮಿ ಎಲ್ಲಿರ್ತಾನೋ ಅಲ್ಲಿ ಜನರಿಗೆ ಒಂದು ರಕ್ಷಣೆಯ ಭರವಸೆ, ಬಿಡುಗಡೆ ಭರವಸೆ ಅಲ್ಲಿ ಸಿಗುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಯೇಸು ಸ್ವಾಮಿಯನ್ನ ನೋಡಿದ ತಕ್ಷಣವೇ ಆ ಕುಷ್ಠ ರೋಗಿಗಳು ಯೇಸುವನ್ನ ದೂರದಿಂದ ಕರೀತಾ ಇದ್ದಾರೆ. ಅವ್ರು ಹೇಳಿದಂತ ಮಾತೇನೆಂದ್ರೆ, ಯೇಸುವೇ, ನಮ್ಮ ಮೇಲೆ ನಿನ್ನ ದಯೆ ಇರಲಿ, ನಮ್ಮ ಮೇಲೆ ನಿನ್ನ ಕರುಣೆ ಇರಲಿ ಎಂಬುದಾಗಿ ಅವರು ಕರೆದು ಯೇಸುವನ್ನ ಕೂಗುತ್ತಾ ಇದ್ದಾರೆ. ಯಾರವರು? ಕುಷ್ಠರೋಗಿಗಳು. ಗಮನಿಸಿ, ನಮಗೆ ಗೊತ್ತಿದೆ ಕುಷ್ಠರೋಗಿಗಳಿಗೆ ಅವರು ಯಾವಾಗಲೂ ಕೂಡ ಮೈಯೆಲ್ಲ ಕೆರೆಕೊಳ್ಳುತ್ತಾ, ಕೈ ಕಾಲುಗಳು ನೆಟ್ಟಗಿಲ್ಲದೆ ಅವರು ಜೀವಿಸ್ತಾ ಇರ್ತಾರೆ. ಅವರ ಕುರಿತಾಗಿ ಯಾಜಕ ಕಾಂಡ 13ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಕುಷ್ಠ ರೋಗವು ಯಾವ ರೀತಿಯಲ್ಲಿ ಇರ್ತದೆ, ಯಾವ ರೀತಿಯಲ್ಲಿ ಹರಡುತ್ತದೆ, ಯಾವ ರೀತಿಯಲ್ಲಿ ಅದು ಕಾಣಲ್ಪಡುತ್ತದೆ, ಆ ಟೈಮಲ್ಲಿ ಏನು ಮಾಡಬೇಕೆಂಬುದಾಗಿ ಯಾಜಕಾಂಡ 13ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ನಾವು ನೋಡುತ್ತೇವೆ. ಆದರೆ ಇವರು ಯೇಸುವಿನ ಹತ್ತಿರಕ್ಕೆ ಬಂದು ಕೇಳ್ತಾ ಇದ್ದಾರೆ, ಸ್ವಾಮಿ, ನಮ್ಮ ಮೇಲೆ ನಿನ್ನ ದಯೆ ಇರಲಿ, ನಿಮ್ಮ ಕರುಣೆ ಇರಲಿ, ನಿಮ್ಮ ಒಂದು ದಯೆಯಿಂದ ಕರುಣೆಯಿಂದ ನಮ್ಮನ್ನು ಕರುಣಿಸಿ ಎಂಬುದಾಗಿ ಅವರು ಕೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹತ್ರ ಬಂದು, ಸ್ವಾಮಿ ನಮ್ಮ ತಲೆ ಮೇಲೆ ಕೈ ಇಡು ಅಂತ ಅವರು ಕೇಳಲಿಲ್ಲ. ಯೇಸು ಸ್ವಾಮಿ ಹತ್ರ ಬಂದು, ಸ್ವಾಮಿ ನಮ್ಮನ್ನು ಮುಟ್ಟಿ ಗುಣಪಡಿಸು ಅಂತ ಅವರು ಕೇಳಲಿಲ್ಲ. ಅವರು ಕೇಳಿದಂಥ ಒಂದು ಮಾತೇನೆಂದ್ರೆ, ಸ್ವಾಮಿ ನಮ್ಮ ಮೇಲೆ ನಿಮ್ಮ ದಯೆ ಇರಲಿ. ಹಲ್ಲೆಲೂಯಾ. ನೋಡಿ, ಯೇಸುವಿನ ದಯೆ, ಮರ್ಸಿ, ಕರುಣೆ, ಆತನ ದಯೆ ನಮ್ಮ ಜೀವಿತದ ತಿರುಳನ್ನೇ ಅದು ಬದಲಾಯಿಸುವಂಥದ್ದಾಗಿದೆ. ಅವರು ಕೇಳಿದ ದಯೆಯನ್ನ ಯೇಸು ಸ್ವಾಮಿ ನೋಡಿದರು. ಯಾಕಂದ್ರೆ ಆ ದಯೆನೇ ನಮ್ಮ ಜೀವಿತದಲ್ಲಿ ಬಿಡುಗಡೆ ಕಾರ್ಯಗಳನ್ನು ಮಾಡುವಂಥದ್ದಾಗಿದೆ. ಈ ಸ್ಥಳದಲ್ಲಿ ಯಾರೇ ನಾವು ಬಂದಿರಬಹುದು, ಯಾವುದೇ ಸ್ಥಳದಿಂದ ಬಂದಿರಬಹುದು, ಎಲ್ಲಿಂದಾದರೂ ಬಂದಿರಬಹುದು, ನೀವು ಯಾವುದೇ ಪರಿಸ್ಥಿತಿಯಲ್ಲಿರಬಹುದು, ನೀವು ಅನಾರೋಗ್ಯದಲ್ಲಿರಬಹುದು, ಕುಟುಂಬ ಸಮಸ್ಯೆಗಳಿರ್ಬೋದು, ಬಾಧೆಗಳಿರ್ಬೋದು, ನಿಂದೆಗಳಿರ್ಬೋದು, ಸಾಲದ ಬಂಧನಗಳಿರ್ಬೋದು, ಒಂದೇ ಯೇಸಪ್ಪನಿಗೆ ಕೇಳಿ, ಸ್ವಾಮಿ ನಿನ್ನ ದಯೆ ನನ್ನ ಮೇಲೆ ಇರಲಿ, ನಿನ್ನ ಕರುಣೆ ನನ್ನ ಮೇಲೆ ಇರಲಿ ಎಂಬುದಾಗಿ ಕೇಳುವಾಗ ಖಂಡಿತವಾಗಿ ಕರ್ತನು ಉತ್ತರವನ್ನ ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ಯಾಕಂದ್ರೆ ಬೇಡುವವನು ಪ್ರತಿಯೊಬ್ಬನು ಕೂಡ ಹೊಂದಿಕೊಳ್ಳುತ್ತಾನೆ. ಸ್ವಾಮಿ ಒಬ್ಬರನ್ನು ಕೂಡ ಆತನ ಮುಖವನ್ನು ತಿರುಗಿಸಲಿಲ್ಲ. ಆ 10 ಜನ ಕುಷ್ಠರೋಗಿಗಳು ಬಂದು ಕೇಳ್ತಾ ಇದ್ದಾರೆ, ಸ್ವಾಮಿ ನಮ್ಮ ಮೇಲೆ ನಿಮ್ಮ ದಯೆ ಇರಲಿ. ಅವಾಗ ಯೇಸು ಸ್ವಾಮಿ ದಯೆಯನ್ನ ತೋರಿಸಿದ. ಹೋಗು, ಯಾಜಕರಿಗೆ ನಿಮ್ಮ ಮೈಯನ್ನ ತೋರಿಸಿರಿ. ಯಾಜಕಕಾಂಡ 13ನೇ ಅಧ್ಯಾಯದಲ್ಲಿ ಯಾರಾದರೂ ಕುಷ್ಠರೋಗದಿಂದ ಗುಣವಾದರೆ ಅವ್ರು ಹೋಗಿ ಯಾಜಕರು ಚೆಕ್ ಮಾಡಿದಾಗ ನಂತರ ಅವರನ್ನು ಊರು ಒಳಗಡೆ ಬಿಡ್ತಾ ಇದ್ರು. ಅಲ್ಲಿವರೆಗೂ ಊರು ಹೊರಗಡೆನೇ ಅವರು ಇರ್ತಾ ಇದ್ರು. ಈಗಲೂ ಕೂಡ ನಾವು ನೋಡ್ತೇವೆ, ಕುಷ್ಠರೋಗದಲ್ಲಿ ಜೀವಿಸ್ತಾ ಇರುವವರನ್ನ ಅವರದೇ ಒಂದು ಸ್ಥಳ ಅವರಿಗೆ ಇರ್ತದೆ. ಆದರೆ ಇಲ್ಲಿ ಕೂಡ ಯಾರಾದರೂ ಕುಷ್ಠರೋಗದಲ್ಲಿದ್ದರೆ ಹಳೆ ಒಡಂಬಡಿಕೆ ಪ್ರಕಾರ ಅವರು ಊರಿಂದ ಹೊರಗಡೆ ಇರಬೇಕಾಗಿತ್ತು. ಆದರೆ ಯೇಸು ಸ್ವಾಮಿ ಹೇಳಿದ್ರು, ನೀವು ಹೋಗಿ ಯಾಜಕರಿಗೆ ತೋರಿಸ್ರಿ, ನೀವು ಗುಣ ಹೊಂದುತ್ತೀರಿ, ನನ್ನ ಕರುಣೆ ನಿಮ್ಮ ಮೇಲೆ ತೋರಿಸುವನಾಗಿದ್ದೇನೆ. ನೀವು ಹೋಗಿ ಯಾಜಕರಿಗೆ ನಿಮ್ಮ ಮೈಯನ್ನು ತೋರಿಸ್ರಿ ಎಂಬುದಾಗಿ ಹೇಳುವಾಗ ಅವರು ಏನು ಪ್ರಶ್ನೆಯನ್ನ ಯೇಸು ಸ್ವಾಮಿಗೆ ಕೇಳಲಿಲ್ಲ. ಸ್ವಾಮಿ ಬಾಯಿಂದ ಒಂದು ಮಾತು ಬಂತು. ಏನು ಆ ಮಾತು ನೋಡ್ರಿ, 14ನೇ ವಚನ. ಆತನವರಿಗೆ ಅವರನ್ನು ನೋಡಿ, ನೀವು ಹೋಗಿ ಯಾಜಕರಿಗೆ ನಿಮ್ಮ ಮೈಯನ್ನ ತೋರಿಸಿರೆಂದು ಹೇಳಿದನು. ಅವರು ಹೋಗುತ್ತಾ ಇರುವಾಗಲೇ ಶುದ್ಧರಾದರು. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳಿದ ಮಾತು ಒಂದೇ, ನಾನು ನಿಮ್ಮನ್ನು ಕರುಣಿಸ್ತೇನೆ, ಹೋಗ್ರಿ, ಹೋಗಿ ನಿಮ್ಮ ಮೈಯನ್ನು ತೋರಿಸ್ಕೊಳ್ರಿ. ಗುಣ ಆದ್ಮೇಲೆ ಹೋಗಿ ತೋರಿಸ್ರಿ ಅಂತ ಯೇಸು ಸ್ವಾಮಿ ಹೇಳ್ತಾ ಇಲ್ಲ. ನನ್ನ ದಯೆ, ನನ್ನ ಕರುಣೆ ನಿಮ್ಮನ್ನು ಗುಣಪಡಿಸುವಂಥದ್ದಾಗಿದೆ. ನಂಬಿಕೆಯಿಂದ ನೀವು ಹೋಗಿರಿ ಎಂಬುದಾಗಿ ಅವರಿಗೆ ತಿಳಿಪಡಿಸುವಾಗ ಅವರ ನಂಬಿಕೆಯಿಂದ ಅವರು ಹೋಗ್ತಾ ಇದ್ದಾರೆ. ನಂಬಿಕೆಯಿಂದ ಹೋಗುವಾಗ ಸತ್ಯವೇದ ಹೇಳ್ತದೆ, ಅವರು ಹೋಗುವಾಗಲೇ ಗುಣ ಹೊಂದಿದರು. ಹಲ್ಲೆಲೂಯಾ.
ನಿಂತಾಗ ಗುಣ ಹೊಂದಿಲ್ಲ, ಅಥವಾ ಪ್ರಾರ್ಥನೆ ಮಾಡಿಸಿಕೊಳ್ಳುವಾಗ ಅವರು ಗುಣ ಹೊಂದಿಲ್ಲ. ಅವರು ಗುಣ ಹೊಂದಿದ ಕಾರ್ಯ ಏನಂದ್ರೆ, ನಡೀತಾ ಹೋಗ್ತಾ ಇರುವಾಗಲೇ ಯೇಸು ಸ್ವಾಮಿ ಹೇಳಿದ ಮಾತು, ಆ ಭರವಸೆ ವಿಶ್ವಾಸವನ್ನು ಹಿಡಿದುಕೊಂಡು ಅವರು ಹೋಗ್ತಾ ಇರುವಾಗಲೇ ಆ ಹೋಗುವ ದಾರಿಯಲ್ಲೇ ಅವರು ಗುಣ ಹೊಂದುತ್ತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತು ಯಾವುದೇ ಸಂದರ್ಭದಿಂದ, ಪರಿಸ್ಥಿತಿಯಿಂದ ಈ ಸ್ಥಳಕ್ಕೆ ನೀವು ಬಂದಿರಬಹುದು, ಯಾವುದೇ ಸ್ಥಿತಿಯಿಂದ ಈ ಸ್ಥಳಕ್ಕೆ ಬಂದಿರಬಹುದು. ಯೇಸಪ್ಪನ ಮಾತನ್ನು ನೀವು ಹಿಡ್ಕೊಂಡು, ಆತನ ಕರುಣೆ ದಯೆಯನ್ನು ನೀವು ಹಿಡ್ಕೊಂಡು ಹೋಗಿದಾದ್ರೆ ನಿಮ್ಮ ಜೀವಿತದಲ್ಲಿ ಅದ್ಭುತವು ಜರುಗುವಂಥದ್ದಾಗಿದೆ. ದಯೆಯಲ್ಲಿ, ಕರುಣೆಯಲ್ಲಿ ನಿಮಗೆ ಅದ್ಭುತ ಉಂಟು. ಪಾಸ್ಟರ್ ಕೈಯಲ್ಲಿ ಅದ್ಭುತ ಇಲ್ಲ, ಬೇರೆ ಯಾವ ಶಕ್ತಿ ಅವರಲ್ಲಿ ಇಲ್ಲ. ಯೇಸಪ್ಪನ ದಯೆ ಕರುಣೆ ನೀವು ಕೇಳುವಾಗ ಅದ್ಭುತ ನಿಮ್ಮ ಜೀವನದಲ್ಲಿ ಜರುಗುತ್ತದೆ. ಅವರು ದೇವರ ಕರುಣೆ ದಯೆಯನ್ನು ಕೇಳುವಾಗ ಸ್ವಾಮಿ ಹೇಳಿದ್ರು, ಹೋಗಿರಿ ಯಾಜಕರಿಗೆ ನಿಮ್ಮ ಮೈಯನ್ನು ತೋರಿಸ್ತೀರಿ. ಯಾಜಕರು ಯಾರಂದ್ರೆ ದೇವಾಲಯದಲ್ಲಿ ಸೇವೆ ಮಾಡುವಂಥವ್ರು, ಸೇವಕರು. ಅವರು ಪರೀಕ್ಷೆ ಮಾಡುವಾಗ ಊರೊಳಗಡೆ ಬಿಡ್ತಾ ಇದ್ರು. ಯಾವ ರೀತಿಯಲ್ಲಿ ಆರಾಮಾಗಿದೆ ಎಂಬುದಾಗಿ ಡಾಕ್ಟರ್ಗೆ ನೋಡಿ ಆಮೇಲೆ ಪೇಷಂಟ್ಗೆ ಹೊರಗಡೆ ಬಿಡ್ತಾನೋ, ಅದೇ ರೀತಿಯಲ್ಲಿ ಯಾಜಕರು ಆ ಟೈಮ್ನಲ್ಲಿ ಡಾಕ್ಟರ್ಗಳು ಇದ್ದಂಗೆ ಅವರು ದೇವಾಲಯದಲ್ಲಿ ಸೇವೆ ಮಾಡ್ತಾ ಇದ್ರು ಮತ್ತು ಪರೀಕ್ಷೆ ಮಾಡ್ತಾ ಇದ್ರು. ಅವರು ಪರೀಕ್ಷೆ ಮಾಡಿದ ನಂತರ ಊರೊಳಗಡೆ ಬಿಡ್ತಾ ಇದ್ರು. ಆದರೆ ಅವರು ಹೋಗ್ತಾ ಇರುವ ದಾರಿಯಲ್ಲೇ ಗುಣವಾದರು. ಗಮನಿಸಿ, ಅವರಿಗೆ ಸಿಕ್ಕಿದಂಥ ಸ್ವಸ್ಥತೆ, ಅವರಿಗೆ ಸಿಕ್ಕಿದಂಥ ಬಿಡುಗಡೆ, ಅವರಿಗೆ ಸಿಕ್ಕಿದಂಥ ಆರೋಗ್ಯ ನಂಬಿಕೆಯಲ್ಲಿ. ಯೇಸು ಸ್ವಾಮಿ ಮಾತನ್ನು ಹಿಡ್ಕೊಂಡುವಾಗ ಅವರಿಗೆ ಸ್ವಸ್ಥತೆ ಸಿಕ್ಕಿದೆ. ಆಮೆನ್, ಹಲ್ಲೆಲೂಯಾ. ನಿಮ್ಮ ಜೀವನದಲ್ಲಿ, ನಿಮ್ಮ ಕುಟುಂಬದ ಕಾರ್ಯಗಳಲ್ಲಿ ಯೇಸಪ್ಪ ಹೇಳಿದಂಥ ಪ್ರತಿಯೊಂದು ಮಾತುಗಳನ್ನು ನೀವು ನಂಬುವಾಗ, ವಿಶ್ವಾಸ ಮಾಡುವಾಗ, ನಡೆಯುವಾಗ ನಿಮ್ಮ ಜೀವಿತದಲ್ಲಿ ಕರ್ತನು ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅದು ಯಾವುದೇ ಆಗಿರಬಹುದು. ನಮಗೆ ಗೊತ್ತು ಕುಷ್ಠರೋಗ ಎಷ್ಟು ಕಠಿಣವಾದುದು ಎಂಬುದಾಗಿ. ಅದು ಹರಡುತ್ತಲೇ ಹೋಗುತ್ತದೆ. ಯಾರು ಕೂಡ ಅವರನ್ನು ಹತ್ತಿರಕ್ಕೆ ಬರಗೂಡಿಸುವುದಿಲ್ಲ. ನಿರಾಶೆಯಲ್ಲಿರ್ತಾರೆ, ಕಣ್ಣೀರಲ್ಲಿರ್ತಾರೆ, ದುಃಖದಲ್ಲಿರ್ತಾರೆ, ಆರ್ಥಿಕ ವಿಷಯದಲ್ಲಿ ಕೊರತೆಯಲ್ಲಿರ್ತಾರೆ. ಅಂಥ ಪರಿಸ್ಥಿತಿಯಲ್ಲಿ ಸ್ವಾಮಿ ಅವರಿಗೆ ಕರುಣೆಯನ್ನು ತೋರಿಸಿ ಅವರನ್ನು ಗುಣಪಡಿಸುವುದನ್ನು ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂತರಾಗಿದ್ದೇವೆ ಪ್ರೇರೆ. ಆದರೆ ಅವರು ಹೋಗುತ್ತಾ ಇರುವಾಗಲೇ ಗುಣ ಹೊಂದಿದರು. ಹೇಗೆ ಸಾಧ್ಯ? ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಲಿಲ್ಲ, ಅಥವಾ ಯಾವುದೇ ಜಪವನ್ನ ಮಾಡಲಿಲ್ಲ. ಒಂದೇ ಒಂದು ಸಾಧ್ಯ, ಯೇಸಪ್ಪನ ಬಾಯಿಂದ ಮಾತು ಬಂದಿದೆ. ದೇವರ ವಾಕ್ಯದಲ್ಲಿ ಅನೇಕ ವಾಗ್ದಾನಗಳು ನಮಗಿದೆ. ಅದನ್ನು ನಾವು ಹಿಡಿದುಕೊಳ್ಳುವಾಗ ಕಾರ್ಯಗಳು ನಡೆಯುವಂಥದ್ದಾಗಿದೆ. ಆಮೆನ್, ಹಲ್ಲೆಲೂಯಾ. ಯೇಸಪ್ಪನ ಮಾತನ್ನು ನಂಬಿ ವಿಶ್ವಾಸ ಮಾಡಿ ಹೋಗ್ತಾ ಇರುವಾಗ ಆ ನಂಬಿಕೆನೇ ಅವರನ್ನು ಗುಣಪಡಿಸಿತು. ಯೇಸು ಸ್ವಾಮಿ ಹತ್ರ ಅನೇಕ ಜನರು ಬಂದರು. ಕುಂಟರು ಬಂದರು, ಕುಷ್ಠರೋಗಿಗಳು ಬಂದರು, ಕುರುಡರು ಬಂದರು, ಬೆನ್ನಲ್ಲಿ ನೆಟ್ಟಗೆಲದು ಅನೇಕ ನಾನಾ ರೋಗದಲ್ಲಿ ಇರುವವರು ಬಂದರು. ಅವರೆಲ್ಲರಿಗೂ ಸ್ವಾಮಿ ಒಂದೇ ಮಾತು ಹೇಳಿದ್ರು, ನಾನು ಗುಣಪಡಿಸ್ತೇನಂತ ನಿಮಗೆ ನಂಬಿಕೆ ಉಂಟಾ? ಅವ್ರು ಹೇಳಿದ್ರು, ಸ್ವಾಮಿ ನಿನ್ನ ಮೇಲೆ ನಮಗೆ ನಂಬಿಕೆ ಇದೆ, ನೀನು ನಮ್ಮನ್ನು ಗುಣಪಡಿಸ್ತೀಯ. ಅವಾಗ ಸ್ವಾಮಿ ಹೇಳಿದ್ರು, ನೀನು ನಂಬಿದಂತೆ ನಿನಗಾಗಲಿ. ಹಲ್ಲೆಲೂಯಾ. ಅದ್ಭುತ, ಸ್ವಸ್ಥತೆ, ಬಿಡುಗಡೆ ಇರುವಂಥದ್ದು ನಮ್ಮ ವಿಶ್ವಾಸದ ಮೇಲೆ ಅವಲಂಬನೆಯಾಗಿದೆ. ನಾವಿಟ್ಟಿರುವ ಭರವಸೆ ಮೇಲೆ ಅದು ಅವಲಂಬನೆಯಾಗಿದೆ. ಈ ಸ್ಥಳದಲ್ಲಿ ಅವರು ಗುಣ ಹೊಂದುತ್ತಾ ಇದ್ದಾರೆ. ಗುಣ ಹೊಂದಿದಾಗ ವಾಕ್ಯ ಭಾಗ ಹೇಳುತ್ತದೆ, 10 ಜನರು ಕೂಡ ಗುಣ ಹೊಂದಿದರು. ನೀವು ಹೇಳ್ಬೋದು, ಫಸ್ಟೇ ಎಲ್ಲ ಸಾಕ್ಷಿ ಹೇಳ್ತಾ ಇದ್ದಾರೆ, ಅವರು ಸಾಕ್ಷಿ ಹೇಳ್ತಾ ಇದ್ದಾರೆ, ಇವರು ಸಾಕ್ಷಿ ಹೇಳ್ತಾ ಇದ್ದಾರೆ, ನಾನು ಯಾವತ್ತು ಸಾಕ್ಷಿ ಹೇಳಲಿ? ನಿನ್ನ ನಂಬಿಕೆಯನ್ನು ನೋಡಿ ದೇವರ ಕಾರ್ಯ ಮಾಡ್ತಾರೆ. ನೀನು ಎಷ್ಟು ದೇವರ ಮೇಲೆ ಆತ್ಕೊಳ್ತೀಯೋ, ದೇವರ ದಯೆಯನ್ನು, ದೇವರ ಕರುಣೆಯನ್ನು ಬೇಡ್ತೀಯೋ, ಅದನ್ನು ನೋಡಿ ನಿನ್ನ ಜೀವಿತದಲ್ಲಿ ದೇವರ ಅದ್ಭುತ ಮಾಡುವನಾಗಿದ್ದಾನೆ. ಹಲ್ಲೆಲೂಯಾ. ಈ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂಥ ನಿಮಗೂ ಸಹ ನಾನು ಹೇಳ್ತೀನಿ, ನೀವು ಕೂಡ ಅನೇಕ ದಿನಗಳಿಂದ ಕಾಯ್ತಾ ಇರ್ಬೋದು. ಕರ್ತನ ದಯೆ ಕರುಣೆಯನ್ನು ನಿರೀಕ್ಷಿಸ್ತಾ ಇರಿ. ಕರ್ತನ ನಿಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ದಯೆ ಕರುಣೆಯನ್ನು ಬೇಡುವುದು, ನಂಬಿಕೆಯಲ್ಲಿ ಮುಂದೆ ಸಾಗುವುದು, ಅದರಲ್ಲಿ ಅದ್ಭುತವನ್ನು ನಾವು ನೋಡುತ್ತೇವೆ. ಇಲ್ಲಿ ನಾವು ನೋಡ್ತೀವಿ 10 ಜನ ಗುಣ ಆದರು. ಗಮನಿಸಿ, ಸ್ವಾಮಿ ಬಿಡುಗಡೆ ಮಾಡಿದ್ರೆ ಅರ್ಧ ಮಾಡಲ್ಲ. ಸ್ವಾಮಿ ಸ್ವಸ್ಥತೆ ಮಾಡಿದ್ರೆ ಕೆಲವರನ್ನು ಮಾತ್ರ ಆತನು ಮಾಡಲ್ಲ, ಎಲ್ಲರನ್ನ ಮುಟ್ಟುವವನಾಗಿದ್ದಾನೆ. ತನ್ನ ದಯೆಯನ್ನು ಬೇಡುವವರನ್ನ, ತನ್ನ ಕರುಣೆಯನ್ನು ಬೇಡುವವರನ್ನು ಎಲ್ಲರನ್ನ ಆತನು ಮುಟ್ಟುವವನಾಗಿದ್ದಾನೆ. ಅದಕ್ಕೆ ವಾಕ್ಯ ಭಾಗ ಹೇಳುತ್ತದೆ, ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯ 11ನೇ ವಚನದಲ್ಲಿ, ಕರ್ತನು ಕರುಣಾಸಾಗರನು, ದಯೆಯುಳ್ಳವನು ಕರ್ತನಾಗಿದ್ದಾನೆ. ದೇವರು ಕರುಣಾಸಾಗರ, ದಯೆಯುಳ್ಳವನು. ಆತನ ಬೇಡುವವರಿಗೆ ಪ್ರತಿಯೊಬ್ಬರಿಗೂ ದಯೆಯನ್ನು ತೋರಿಸುವವನು ಆತನಾಗಿದ್ದಾನೆಂಬುದಾಗಿ ಆತನು ಎಲ್ಲರನ್ನ ಮುಟ್ಟಿ ಗುಣಪಡಿಸಿದ. ಪಕ್ಕದವರಿಗೆ ನಿನ್ನನ್ನು ಕೂಡ ದೇವರು ಮುಟ್ಟಲಿಕ್ಕೆ ಸಾಧ್ಯ. ಏನನ್ನು ನೋಡಿ ದೇವರು ಮುಟ್ತಾರೆ? ದೇವರ ಮೇಲೆ ಆತುಕೊಳ್ಳುವಾಗ, ಸ್ವಾಮಿ ನಿನ್ನ ದಯೆ, ನಿನ್ನ ಕರುಣೆ ನನಗೆ ಬೇಕು. ಇವತ್ತು ಎಲ್ಲ ಕೇಳ್ತೀವಿ ನಾವು, ಹೌದಲ್ವಾ? ದೇವರೇ ಅದು ಮಾಡು, ಇದು ಮಾಡು, ದೇವರೇ ಆ ಕಾರ್ಯ ಮಾಡು, ಇದು ಮಾಡುತ್ತೆ ಎಲ್ಲ ಕೇಳ್ತೀವಿ. ದೇವರೇ ನಿನ್ನ ಕರುಣೆ, ನಿನ್ನ ದಯೆ ಇರಲಿ. ನಿನ್ನ ಕರುಣೆ ನನ್ನ ಮೇಲೆ ಇದ್ದರೆ ಏನೆಲ್ಲ ನಾನು ಮಾಡಲಿಕ್ಕೆ ಸಾಧ್ಯ. ಇಲ್ಲಿ 10 ಜನ ಕುಷ್ಠರೋಗಿಗಳು ಗುಣ ಹೊಂದಿದ ಮೇಲೆ ಸತ್ಯವೇದ ಹೇಳುತ್ತದೆ 9 ಜನ ಮನೆಗೆ ಹೋದರು.
9 ಜನ ದೇವರು ಮಾಡಿದ ಉಪಕಾರವನ್ನು ನೆನೆಸಲಿಲ್ಲ, ಒಬ್ಬನು ದೇವರ ಉಪಕಾರವನ್ನು ನೆನೆಸಿದ. ಈ 9 ಜನ ತನಗೆ ಗುಣವಾದದ್ದನ್ನು, ಆರಾಮಾಗಿದ್ದನ್ನು ನೋಡಿ, ಅಬ್ಬಾ ಸಾಕಪ್ಪ, ಇದಕ್ಕಾಗಿ ನಾನು ಬಂದಿದ್ದೆ ಯೇಸು ಸ್ವಾಮಿ ಹತ್ರ, ಇದಕ್ಕಾಗಿ ಯೇಸು ಸ್ವಾಮಿ ಹತ್ರ ಕರುಣೆಯನ್ನು, ದಯೆಯನ್ನು ಕೇಳಿದೆ, ಈಗ ನನಗೆ ಗುಣ ಆಗಿದೆ, ಈಗ ಪರವಾಗಿಲ್ಲ, ಯಾವುದು ನನಗೆ ಅಗತ್ಯ ಇಲ್ಲ, ಯಾರು ನನಗೆ ಅವಶ್ಯಕತೆ ಇಲ್ಲ, ಯಾವ ಭಕ್ತಿಯನ್ನು ಕೂಡ ನಾನು ಮಾಡಬೇಕಾಗಿಲ್ಲ ಎಂಬುದಾಗಿ ಅನೇಕ ಜನರು ಇವತ್ತು ಅದೇ ಸ್ಥಿತಿಯಲ್ಲಿ ಹಿಂತಿರುಗಿ ಹೋಗುವಂಥ ಜನರನ್ನು ಎಷ್ಟೋ ಜನ ನಾವು ನೋಡುವಂಥರಾಗಿದ್ದೇವೆ. ಈ 9 ಜನ ತಮಗೆ ಗುಣವಾಗಿದ್ದನ್ನು ನೋಡಿ ತಿರುಗಿ ಹೋದರು, ಮತ್ತು ಯೇಸುವಿನ ಹತ್ರ ಅವರು ಬರಲೇ ಇಲ್ಲ. 10 ಮಂದಿ ಶುದ್ಧರಾದರಲ್ಲವೇ, ಮಿಕ್ಕ 9 ಮಂದಿ ಎಲ್ಲಿ? ಸ್ವಾಮಿ ಕೇಳ್ತಾ ಇದ್ದೇನೆ, ಗುಣ ಆಗಿದೆ ಎಲ್ಲರಾಗಿದೆಯಲ್ಲ, ಇನ್ನೂ 9 ಜನ ಎಲ್ಲಿದ್ದಾರೆ? ನೋಡಿ, ಸ್ವಾಮಿಯ ಆಸೆ ಗುಣ ಹೊಂದಿದವರು ಪ್ರತಿಯೊಬ್ಬರು ಕೂಡ ಆತನ ಬಳಿಗೆ ಬರಬೇಕೆಂಬುದಾಗಿ ಆತನ ಆಸೆ. ಹಲ್ಲೆಲೂಯ. ನಮ್ಮ ಜೀವನದಲ್ಲಿ ಯಾರೆಲ್ಲ ಬಿಡುಗಡೆ ಹೊಂದಿಕೊಂಡಿದ್ದೀವೋ, ಮೇಲನ್ನು ಹೊಂದಿಕೊಂಡಿದ್ದೀವೋ, ದೇವರೊಂದು ಉಪಕಾರವನ್ನು ಹೊಂದಿಕೊಂಡಿದ್ದೀವೋ, ಕರುಣೆಯೆಲ್ಲ ಜೀವಿಸ್ತಾ ಇದ್ದೀವೋ, ಪ್ರತಿಯೊಬ್ಬರು ಕೂಡ ಯೇಸಪ್ಪನನ್ನ ನೋಡಬೇಕೆನ್ನುವಂಥದ್ದೇ, ಯೇಸಪ್ಪನ ಬಳಿಗೆ ಬರಬೇಕೆನ್ನುವುದೇ ಆತನ ಹೃದಯ, ಆತನ ತವಕವಾಗಿರುವುದನ್ನು ನಾವು ನೋಡುವಂತರಾಗಿದ್ದೇವೆ. ಇಲ್ಲಿ ಸ್ವಾಮಿ ಆತನಿಗೆ ಕೇಳ್ತಾ ಇದ್ದಾನೆ, 9 ಜನ ಎಲ್ಲಿ? ಒಂದು ವೇಳೆ ನೀನು ನಾನು ಇರುವುದಾದರೆ, ಸ್ವಾಮಿ ಅವರು ಮನೆಗೆ ಹೋಗಿದ್ದಾರೆ, ಸಾಕು, ಅವರಿಗೆಲ್ಲ ಚಲೋ ಮಾಡಿದಿಲ್ಲ, ಗುಣ ಮಾಡಿದಿಲ್ಲ, ಅದಕ್ಕೆ ಅವರು ಹೋಗಿದ್ದಾರೆ ಎಂಬುದಾಗಿ ನಾವು ಹೇಳ್ತಾ ಇದ್ದೀವಿ, ಹೌದಲ್ವಾ? ಆತನು ಕೂಡ ಹಾಗೆ ಹೇಳಿರ್ಬೋದು, ಸ್ವಾಮಿ ನೀನು ಗುಣ ಮಾಡಿದಿಲ್ಲ, ಅವರು ಹೋಗ್ಬಿಟ್ಟಿದ್ದಾರೆ, ಹೌದಲ್ವಾ? ಕೆಲವರಿಗೆಲ್ಲ ಅವಶ್ಯಕತೆ ಅದೇನೆ. ಸಭೆಗೆ ಬಂದ ಮೇಲೆ, ಸಭೆಯಲ್ಲಿ ದೇವರ ಸನ್ನಿಧಾನಕ್ಕೆ ಬಂದ ಮೇಲೆ ಕೆಲವರಿಗೆಲ್ಲ ಕೇಳುವಾಗ, ಯಾಕೆ ನೀವು ಸಭೆಗೆ ಬಂದಿದ್ದೀರಾ, ಯಾಕೆ ದೇವ್ರನ್ನ ಆರಾಧನೆ ಮಾಡ್ತಾ ಇದ್ರಿ ಅಂದರೆ, ಭಾಳ ಜನ ಹೇಳುವಂಥದ್ದು ಏನಂದರೆ, ನನ್ನ ಸಮಸ್ಯೆ ಹೋದರೆ ಸಾಕ್ರಿ, ಸಮಸ್ಯೆ ಹೋದರೆ ನನಗೆ ಬಿಡುಗಡೆ ಆದರೆ ಸಾಕು, ನನ್ನ ಮಗಳಿಗೆ ಚಲೋ ಆದರೆ ಸಾಕು, ನನ್ನ ಮಗನಿಗೆ ಸರಿ ಆದರೆ ಸಾಕು, ನನಗೆ ಕೆಲಸ ಸಿಕ್ಕರೆ ಸಾಕು, ನನ್ನ ಮನೆ ಚಲೋ ಆದರೆ ಸಾಕು, ಎಲ್ಲ ಸರಿ ಆದರೆ ಸಾಕು. ಆಮೇಲೆ ಏನು ಮಾಡ್ತೀಯ? ಎಸಪ್ಪ ನೀನ್ಯಾರು, ನಾನ್ಯಾರು? ಸ್ವಾಮಿ ಕೇಳ್ತಾ ಇದ್ದಾರೆ, 9 ಜನ ಎಲ್ಲಿಯಪ್ಪ? 10 ಜನ ಚಲೋ ಆಗಿದ್ರಲ್ಲ, 9 ಜನ ಎಲ್ಲಿ? ಇದರ ಅರ್ಥ ಆತನು ಗುಣ ಮಾಡಿದ ಉದ್ದೇಶ ಒಂದೇ ಒಂದು, ಆತನನ್ನು ಆರಾಧನೆ ಮಾಡುವುದಕ್ಕಾಗಿ, ಆತನನ್ನು ಸ್ತುತಿಸುವುದಕ್ಕಾಗಿ. ಈ 9 ಜನ ಮನೆಗೆ ಹೋದಾಗ ಒಬ್ಬನು ಯೇಸು ಮಾತ್ರ ಬರ್ತಾ ಇದ್ದಾನೆ. ನೋಡಿ ಹೇಗೆ ಬರ್ತಾ ಇದ್ದಾನೆ ಆತನು. ಅವರಲ್ಲಿ ಒಬ್ಬನು ತನಗೆ ಗುಣವಾದದ್ದನ್ನು ನೋಡಿ ಮಹಾಶಬ್ದದಿಂದ ದೇವರನ್ನ ಕೊಂಡಾಡುತ್ತಾ ಆತನ ಪಾದಕ್ಕೆ ಅಡ್ಡ ಬೀಳ್ತಾ ಇದ್ದಾನೆ. ಗಮನಿಸಿ, ಗುಣ ಹೊಂದಿದವರು, ದೇವರಿಂದ ಮೇಲೆ ಹೊಂದಿದವರು ಸುಮ್ಮನೆ ಕೊಡಲ್ಲ, ಅವರು ದೇವರನ್ನ ಕೊಂಡಾಡುವರಾಗಿರ್ತಾರೆ. ಆಮೇನ್. ದೇವ್ರ ವಾಕ್ಯ ಹೇಳ್ತದೆ, ಕಷ್ಟ ಕಾಲದಲ್ಲಿ ನೀವು ನನಗೆ ಮೊರೆ ಇಡೋದಾದರೆ ನಾನು ನಿಮ್ಮನ್ನು ಬಿಡಿಸುವೆನು, ಆಗ ನೀವು ನನ್ನನ್ನು ಕೊಂಡಾಡುತ್ತೀರಿ. ನೋಡಿ, ಈ ವ್ಯಕ್ತಿ ದೇವರನ್ನ ಕೊಂಡಾಡ್ತಾ ಇದ್ದಾನೆ, ಒಬ್ಬನು ಮಾತ್ರ ದೇವರನ್ನು ಕೊಂಡಾಡ್ತಾ ಇದ್ದಾನೆ, ದೇವರನ್ನು ಸ್ತುತಿ ಮಾಡ್ತಾ ಇದ್ದಾನೆ. ಒಂದು ವೇಳೆ ನೀನು ನಾನು ಆ ಸ್ಥಳದಲ್ಲಿ ಇರುವುದಾದರೆ ನಾವು ಹೇಳ್ತಾ ಇರಬಹುದು, ಎಂಥ ಒಳ್ಳೆ ದೇವರು యేసయ్య, ಎಂಥ ಒಳ್ಳೆ ದೇವರು యేసయ్య, ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂಥ ಒಳ್ಳೆ ದೇವರು యేసయ్య, ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂಥ ಒಳ್ಳೆ ದೇವರು యేసయ్య. ಈ ವ್ಯಕ್ತಿಯ ಹಾಡುಗಳನ್ನು ಹಾಡಿರಬಹುದು, ಯಾಕಂದ್ರೆ ಆತನಿಗೆ ಅನೇಕ ಚಿಂತೆ. ನನ್ನ ಕುಟುಂಬವನ್ನು ತೊರೆದಿದ್ದೇನೆ, ನನ್ನ ಊರನ್ನು ತೊರೆದಿದ್ದೇನೆ, ಒಬ್ಬನೇ ನಾನು ಜೀವಿಸ್ತಾ ಇದ್ದೇನೆ, ಅಯ್ಯೋ ಈ ರೋಗದಲ್ಲಿ ಕಾರಣದಲ್ಲಿ ನಾನು ಜೀವಿಸ್ತಾ ಇದ್ದೇನೆ, ಅಶುದ್ಧತೆಯಲ್ಲಿ ನಾನು ಜೀವಿಸ್ತಾ ಇದ್ದೇನೆ, ಇದರಿಂದ ಯಾವಾಗ ನನಗೆ ಸಮಾಧಾನ ಬಿಡುಗಡೆ ಸಿಗ್ತದೆ ಎಂಬುದಾಗಿ ಆತನು ಪ್ರತಿದಿನ ಕೊರಗುತ್ತಾ ಇರಬಹುದು. ಅಂಥವನನ್ನು ಗುಣ ಮಾಡಿದ ಮೇಲೆ ಯೇಸಪ್ಪನನ್ನು ಕೊಂಡಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತು ನೀನು ನಾನು ದೇವರು ನಮ್ಮ ಜೀವನದಲ್ಲಿ ಕಾರ್ಯಗಳನ್ನು ಮಾಡುವಾಗ ನಾವು ಸುಮ್ಮನೆ ಕೂಡದ್ರಿ, ದೇವರನ್ನು ಕೊಂಡಾಡುವರಾಗಿರಬೇಕು. ಆತನು ಮಾಡಿದ ಉಪಕಾರಗಳನ್ನು ಒಂದನ್ನು ಮರೆಯದೆ ಆತನು ನಾವು ಕೊಂಡಾಡಬೇಕಾಗಿದೆ. ಹಲ್ಲೆಲೂಯಾ. ಪಕ್ಕದೊಳಗಡೆ ದೇವರ ಉಪಕಾರ ಮರಿಬೇಡ್ರಿ. 9 ಜನ ಮರೆತರು, ಆದ್ರೆ ಒಬ್ಬನು ಮರೆಯಲಿಲ್ಲ, ದೇವರನ್ನು ಕೊಂಡಾಡ್ದ. ಎರಡನೇದಾಗಿ ಏನು ಮಾಡ್ದ ನೋಡ್ರಿ, ಪಾದಕ್ಕೆ ಅಡ್ಡ ಬಿದ್ದ. ಒಳ್ಳೆ ರೀತಿಯಲ್ಲಿ ದೇವರನ್ನು ಆರಾಧಿಸಿ ಕೊಂಡಾಡ್ದ. ನಂತರ ಯೇಸುವಿನ ಪಾದವನ್ನ ಹಿಡಿದುಕೊಂಡ. ಇವತ್ತು ಎಷ್ಟು ಜನ ಯೇಸುವಿನ ಪಾದವನ್ನು ನಾವು ಹಿಡಿದುಕೊಳ್ಳುತ್ತೇವೆ? ಎಷ್ಟು ಜನ ಯೇಸಪ್ಪ ನನ್ನ ಜೀವಿತದಲ್ಲಿ ಸರಿ ಮಾಡಿದ್ಯಪ್ಪ, ನನಗೆ ಒಳ್ಳೆಯದು ಮಾಡಿ ಸ್ವಾಮಿ, ನಾನು ನಿನ್ನನ್ನು ಬಿಡುವುದಿಲ್ಲ, ನಿನ್ನ ಪಾದ ಬಿಡುವುದಿಲ್ಲ, ನಿನ್ನನ್ನು ಆರಾಧಿಸುವುದು ಬಿಡುವುದಿಲ್ಲ, ನಿನ್ನ ಆಲಯಕ್ಕೆ ಬರುವುದನ್ನು ಬಿಡುವುದಿಲ್ಲ, ಪ್ರಾರ್ಥನೆ ಮಾಡುವುದನ್ನು ಬಿಡುವುದಿಲ್ಲ, ನಿನ್ನ ಪಾದವನ್ನು ಬಿಗಿಯಾಗಿ ನಾನು ಹಿಡಿದುಕೊಳ್ಳುತ್ತೇನೆ ಸ್ವಾಮಿ ಎಂಬುದಾಗಿ ಎಷ್ಟು ಜನ ಈ ಸ್ಥಳದಲ್ಲಿ ಹೇಳಲಿಕ್ಕೆ ನಾವು ಸಾಧ್ಯ? ನಮ್ಮ ಜೀವಿತದಲ್ಲಿ ಮೇಲುಗಳನ್ನು ಉಪಕಾರಗಳನ್ನು ಮಾಡಿದಾಗ ದೇವರ ಪಾದವನ್ನು ನಾವು ಬಿಡಬಾರದು. ಗಮನಿಸಿ, ಅಮ್ಮರು ಒಂದು ಸಾಕ್ಷಿಯನ್ನು ಹೇಳುವಾಗ ಆ ಟೈಮ್ನಲ್ಲಿ ಒಬ್ಬರು ಬಂದು ಸುವಾರ್ತೆ ಸಾರಿದ್ರು. ಆ ಟೈಮ್ನಲ್ಲಿ ದೇವರು 7 ದೆವ್ವಗಳಿಂದ ಅವರನ್ನು ಹೊರಗಡೆ ತಂದರು. ದೇವರು ಸರಿಪಡಿಸಿದ ಮೇಲೆ ಆವತ್ತಿಂದ ಇವತ್ತಿವರೆಗೂ ದೇವರನ್ನು ಬಿಡುವುದೇ
ಇಲ್ಲ ಎಂಬುದಾಗಿ ತೀರ್ಮಾನಿಸಿ ದೇವರ ಸೇವೆಯನ್ನ ಮಾಡ್ತಾ ಇದ್ದೇವೆ. ಯಾಕೆ? ದೇವರು ನಮಗೆ ಉಪಕಾರ ಮಾಡಿದ್ದಾನೆ, ಕೈ ಬಿಡಲ್ಪಟ್ಟವರನ್ನ ಕೈಯನ್ನು ಹಿಡಿದಿದ್ದಾನೆ, ಅನೇಕ ಶಕ್ತಿಗಳಿಂದ ತುಂಬಲ್ಪಟ್ಟ ನಮ್ಮನ್ನು ದೇವರು ಬಿಡುಗಡೆ ಮಾಡಿದ್ದಾನೆ. ಹಾಗಾಗಿ ದೇವರ ಪಾದವನ್ನು ಹಿಡಿದುಕೊಂಡು ಅಂದಿನಿಂದ ಇಂದಿನವರೆಗೂ 2003ರಲ್ಲಿ ದೇವರನ್ನು ನಾವು ನಂಬಿದ್ದೇವೆ. 2002ರಲ್ಲಿ ನಮ್ಮ ತಂದೆಯವರು ತೀರ್ಕೊಂಡ್ರು. 2003ರಲ್ಲಿ ದೇವರನ್ನು ನಂಬಿ ಆವತ್ತಿನಿಂದ ಇವತ್ತಿವರೆಗೂ ದೇವರ ಪಾದವನ್ನೇ ನಾವು ಹಿಡಿದುಕೊಂಡವರಾಗಿದ್ದೇವೆ. ಹಲ್ಲೆಲೂಯಾ. ಸೊ ನಿನ್ನ ಜೀವಿತದಲ್ಲಿ ಕೂಡ ಅಂತಹ ಸಾಕ್ಷಿಯನ್ನು ದೇವರು ಮಾಡಲಿಕ್ಕೆ ಸಾಧ್ಯ. ಸೊ ಯಾರು ಆತನ ಪಾದವನ್ನು ಹಿಡಿದುಕೊಳ್ಳುತ್ತಾರೋ, ಕರ್ತನ ವಾಕ್ಯ ಹೇಳುತ್ತದೆ, ಕ್ರಿಸ್ತನ ಪಾದದ ಬಳಿಗೆ ತಂದೆಯ ದೇವರು ಸಮಸ್ತವನ್ನ ಹಾಕಿದ್ದಾರೆ. ನಿನಗೆ ಬೇಕಾದದ್ದು ಎಲ್ಲವನ್ನ ಯೇಸುವಿನ ಪಾದದ ಬಳಿಯಲ್ಲಿ ಹಾಕಿದ್ದಾರೆ ಅಂತ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ನಿನಗೆ ಬೇಕಾದಂಥ ಬಿಡುಗಡೆ, ಬೇಕಾದಂಥ ಸಮಾಧಾನ, ಬೇಕಾದಂಥ ನೆಮ್ಮದಿ ಇವೆಲ್ಲವೂ ಯೇಸುವಿನ ಹತ್ರ ಇದೆ, ಲೋಕದಲ್ಲಿ ಇಲ್ಲ ರೀ. ಒಂದು ವೇಳೆ ನೀವು ಅಂಗಡಿಯಲ್ಲಿ ಹೋಗಿ, ಸಾರ್ 1 ಕಿಲೋ ನನಗೆ ಸಮಾಧಾನ ಕೊಡ್ರಿ, 1 ಕಿಲೋ ಸಂತೋಷ ಕೊಡ್ರಿ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ನನಗೆ ಸಂತೋಷ ಸಮಾಧಾನ ಎಲ್ಲಿಂದ ನಾನು ನಿನಗೆ ಕೊಡಲಿ? ಯೇಸಪ್ಪನ ಹತ್ರ ಅದು ಸಿಗುವಂಥದ್ದಾಗಿದೆ. ಶಾಂತಿಯನ್ನು ನಾನು ಬಿಟ್ಟು ಹೋಗ್ತೇನೆ, ಲೋಕ ಕೊಡುವ ರೀತಿಯಲ್ಲಿ ನಾನು ನಿಮಗೆ ಕೊಡುವುದಿಲ್ಲ. ಯಾವಾಗ ಆ ವ್ಯಕ್ತಿ ಯೇಸುವಿನ ಹತ್ರ ಬಂದು ಆತನ ಪಾದಕ್ಕೆ ಬಿದ್ದು ಕೊಂಡಾಡಿ ಆರಾಧಿಸಿದನೋ, ಅಂದಿನಿಂದ ದೇವರು ತಾನೇ ಆ ವ್ಯಕ್ತಿಯ ಮೇಲೆ ತನ್ನ ಕರುಣೆಯಿಂದ ಮುಂದೆ ಸಾಗಿಸುವುದನ್ನು ನಾವು ನೋಡುವಂತರಾಗಿದ್ದೇವೆ. ಆತನ ಉಪಕಾರ ಸ್ತುತಿಯನ್ನ ಮಾಡಿದನು. ದೇವರ ಉಪಕಾರ ಸ್ತುತಿ ಮಾಡಕ್ಕೆ ನಮ್ಮ ಹೃದಯ ಇದೆನಾ? ಅದಲ್ವಾ? ಕೆಲವೊಂದು ಸಲ ನಾವು ಸುಮ್ಮನೆ ಕೊಡ್ತೇವೆ. ಏನೆಲ್ಲ ದೊಡ್ಡ ಸಾಕ್ಷಿಗಳು ನಮ್ಮ ಜೀವನದಲ್ಲಿ ಇರ್ತವೆ, ದೊಡ್ಡ ದೊಡ್ಡ ಸಾಕ್ಷಿಗಳು ನಮಗಿರ್ತವೆ. ಆದರೆ ಅದನ್ನು ನೆನೆಸಿ ದೇವರಿಗೆ ಉಪಕಾರವನ್ನು ಸಲ್ಲಿಸುವುದಿಲ್ಲ. ದೇವರಿಗೆ ಉಪಕಾರ ಸಲ್ಲಿಸ್ಬೇಕ್ರಿ. ಯಾವಾಗ ಉಪಕಾರ ಸಲ್ಲಿಸ್ತೀವೋ ಇನ್ನೂ ಹೆಚ್ಚಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. 9 ಜನ ತಮ್ಮನ್ನು ತಾವು ಸಿದ್ಧಪಡಿಸ್ಕೊಂಡು ಮನೆಗೆ ಹೋದ್ರು. ಯೇಸಪ್ಪನನ್ನು ಮರೆತು ಬಿಟ್ರು. ಮೊದಲು ಕೇಳ, ಸ್ವಾಮಿ ದಯ ತೋರಿಸು, ಈ ಕುಷ್ಠರೋಗದಿಂದ ನಮಗೆ ಗುಣವಾಗ್ತಾ ಇಲ್ಲ, ಸ್ವಾಮಿ ನಮ್ಮನ್ನು ಗುಣಪಡಿಸು, ನಮ್ಮ ಮೇಲೆ ನೀನು ದಯ ಇರಲಿ ಅಂತ ಕೇಳಿದ್ರು. ಚಲೋ ಮಾಡಿದ ಮೇಲೆ ನೀನ್ಯಾರೋ ನಾವ್ಯಾರೋ? ಇವತ್ತು ಎಷ್ಟು ಜನ ಆ ರೀತಿಯಲ್ಲಿ ನಾವು ಜೀವಿಸ್ತಾ ಇದ್ದೀವಿ ಪ್ರಿಯರೇ? ಇವತ್ತು ಎಷ್ಟು ಜನ ಬರೀ ಸ್ವಸ್ಥತೆಗಾಗಿ ದೇವರ ಸನ್ನಿಧಾನದಲ್ಲಿ ಬರ್ತಾ ಇದ್ದೇವೆ? ಯೇಸಪ್ಪನನ್ನು ಕೊಂಡಾಡಿ ಆತನ ಪಾದವನ್ನು ಹಿಡಿದುಕೊಳ್ಳಿ, ಉನ್ನತವಾಗಿ ಕರ್ತ ನಿಮ್ಮ ಜೀವಿತವನ್ನು ಮೇಲೆತ್ತಲಿಕ್ಕೆ ಸಾಧ್ಯವಾಗಿದ್ದಾನೆ. ಕರ್ತನು ಕರುಣಾಸಾಗರನು, ದಯವುಳ್ಳವನು ಆಗಿದ್ದಾನೆ. ಗಮನಿಸಿ, ದೇವರಂತವನಾಗಿದ್ದಾರಂತೆ. ಕೆಲವೊಂದ್ಸಲ ಹೇಳ್ತೀವಿ, ಎಷ್ಟು ಕಠಿಣಪ್ಪ ಇವರು, ಬೆಕ್ಕು ಕೂಡ ಹಾಲಾಕಲ್ಲ ಇವರಂತ ನಾವು ಹೇಳ್ತೀವಲ್ವಾ? ಆದರೆ ದೇವರು ಎಂಥವನಾಗಿದ್ದಾನೆ ಅಂದರೆ ಕರುಣೆಯನ್ನು ತೋರಿಸುವವನಾಗಿದ್ದಾನೆ. ಆತನ ಹೆಸರೇ ಕರುಣಾಸಾಗರ. ಕರ್ತನೊಬ್ಬನಿಗೆ ಒಳ್ಳೆಯದನ್ನು ಮಾಡಿ ಇನ್ನೊಬ್ಬನಿಗೆ ಒಳ್ಳೆಯದನ್ನು ಮಾಡದವನಲ್ಲ. ಆತನ ಹೆಸರೇ ಕರುಣಾಸಾಗರನು. ಕೈಗಳನ್ನು ಮೇಲೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ದೇವರು ಕರುಣಾಸಾಗರನು, ಎಲ್ಲರನ್ನು ಆತನ ಕರುಣಿಸ್ತಾನೆ. ವಾಕ್ಯ ಹೇಳ್ತದೆ, ಒಳ್ಳೆಯವರ ಮೇಲೆ ಕೆಟ್ಟವರ ಮೇಲೆ ಎಲ್ಲರ ಮೇಲೆ ಆತನು ಮಳೆಯನ್ನು ಸುರಿಸುತ್ತಾನೆ. ಆತನು ಕರುಣೆ ಉಳ್ಳಂತ ದೇವರು ತನ್ನ ಮಕ್ಕಳ ಮೇಲೆ ಮಳೆಯನ್ನು ಸುರಿಸುವವನಾಗಿದ್ದಾನೆ. ಎಲ್ಲರ ಮೇಲೆ ಸುರಿಸ್ತಾನೆ. ಕಾರಣ ಆ ಕರುಣೆಗೆ ನಾವು ಪಾತ್ರರಾಗಬೇಕು. ದೇವರು ಕರುಣೆ ಹೃದಯ ಉಳ್ಳವನಾಗಿದ್ದಾನೆ. ಯಾವಾಗ ಆತನ ಕರುಣೆಯನ್ನ, ದಯೆಯನ್ನ ನಾವು ಬೇಡುತ್ತೇವೋ, ಕರ್ತನು ಯಾರಿಗೂ ಕೂಡ ಮುಖವನ್ನು ತಿರುಗಿಸದೆ ಪ್ರತಿಯೊಬ್ಬರಿಗೂ ಕೂಡ ತನ್ನ ಕರುಣೆ ದಯೆಯನ್ನು ಅವರಿಗೆ ತೋರಿಸುವವನಾಗಿದ್ದಾನೆ. ನೀವು ಅನೇಕ ಸಾರಿ ಅನೇಕ ವಿಷಯಗಳನ್ನ ದೇವರ ಸನ್ನಿಧಾನದಿಂದ ಮುಂದೆ ಬೇಡಿರ್ಬೋದು. ಆದರೆ ಸ್ವಾಮಿ, ಇವತ್ತಿಂದ ನಿನ್ನ ಕರುಣೆ ದಯೆ ನನಗೆ ಬೇಕು ದೇವರೆಂಬುದಾಗಿ ನೀವು ಕೇಳುವಾಗ ಖಂಡಿತವಾಗಿ ಆತ ನಿಮಗೆ ಕೊಡುವವನಾಗಿದ್ದಾನೆ. ಹಾಗೆ ಎರಡನೇದಾಗಿ ಆತನ ಪಾದವನ್ನು ನಾವು ಹಿಡಿಯಬೇಕಾಗಿದೆ. ಯಾರ ಪಾದ ಹಿಡಿಬೇಕಾಗಿದೆ? ಆತನ ಪಾದ. ನಮಗೋಸ್ಕರ ಪ್ರಾಣ ಕೊಟ್ಟ ಆತನು, ನಮ್ಮ ಪಾಪಗಳನ್ನು ಶಿಲುಬೆ ಮೇಲೆ ಒತ್ತಾತನು, ನಮಗೋಸ್ಕರ 2ನೇ ಸಾರಿ ಬರುವಾತನು, ನಮ್ಮನ್ನು ಕರ್ಕೊಂಡು ಹೋಗುವ ಆತನ ಪಾದವನ್ನು ನಾವು ಇಡುವುದಾದರೆ ಖಂಡಿತವಾಗಿ ನಮ್ಮ ಜೀವಿತದಲ್ಲಿ ಮೇಲನ್ನು ಮಾಡಲಿಕ್ಕೆ ಕರ್ತನು ಶಕ್ತನಾಗಿದ್ದಾನೆ. ಇಲ್ಲಿ 2 ರೀತಿಯ ಜನ. ಒಂದು, ಮೇಲನ್ನು ಹೊಂದಿಕೊಂಡು ಮರೆತು ಹೋಗುವಂಥ ಜನ. ಇನ್ನು ಒಂದು, ದೇವರಿಂದ ಉಪಕಾರವನ್ನು, ದಯೆಯನ್ನು, ಮೇಲನ್ನು ಹೊಂದಿಕೊಂಡು ದೇವರ ಪಾದವನ್ನು ಹಿಡಿದಂಥ ಜನ. ಈ ಸ್ಥಳದಲ್ಲಿ ಕೂತಿರುವಂಥ ನಿಮಗೆ ನಾನು ತಿಳಿಸುವುದೇನೆಂದರೆ, ನೀವು 9 ಜನರ ಹಾಗೆ ಇರ್ತಿರೋ, ಒಬ್ಬನ ಹಾಗೆ ಇರ್ತಿರೋ? 9 ಜನ ಹಾಗೆ ಒಳ್ಳೆದನ್ನು ದೇವರಿಂದ ಪಡ್ಕೊಂಡು ದೇವರನ್ನು ಮರೆತು ಬಿಡ್ತಿರೋ, ಅಥವಾ ಒಬ್ಬನ ಹಾಗೆ ದೇವರು ಮಾಡಿದ ಉಪಕಾರ ನೋಡಿ ಆತನನ್ನು ಕೊಂಡಾಡಿ ಸ್ತುತಿಸಿ ಆರಾಧನೆ ಮಾಡುತ್ತಾ ಆತನಿಗೆ ಕೃತಜ್ಞತೆ ಸ್ತುತಿಯನ್ನು ಸಲ್ಲಿಸುತ್ತಾ ಆತನ ಪಾದಕವನ್ನು ಹಿಡಿಯುವಂತರಾಗಿದ್ದೀರೋ? ಕರ್ತನು ನಿಮ್ಮನ್ನ ನೋಡುವವನಾಗಿದ್ದಾನೆ. ದಯೆ ಇಲ್ಲದೆ ನಾನೇನಾಗುವೆನೋ, ನಿನ್ನ ದಯೆ ಇಲ್ಲದೆ ನಾನೇನಾಗುವೆನೋ ತಿಳಿಯದಯ್ಯ.
ಒಂದು ವೇಳೆ ದೇವರ ದಯೆ ದೇವರ ಕರುಣೆ ಆ 10 ಜನಕ್ಕೆ ತೋರಿಸದೆ ಹೋದರೆ ಅವರು ಸುಖವಾಗಿ ಮನೆಗಳಲ್ಲಿ ಜೀವಿಸ್ತಾ ಇರಲಿಲ್ಲ, ಎಲ್ಲರ ಜೊತೆ ಸಂತೋಷವಾಗಿರಲಿಕ್ಕೆ ಆಗುತ್ತಾ ಇರಲಿಲ್ಲ. ಇವತ್ತು ನಿನ್ನ ಮೇಲೆ ದೇವರ ದಯೆ ದೇವರ ಕರುಣೆಯನ್ನು ತೋರಿಸುವುದಕ್ಕಾಗಿಯೇ ಇವತ್ತು ಅನೇಕರ ಜೊತೆ ಸಂತೋಷವಾಗಿ ನೀನು ಜೀವಿಸ್ತಾ ಇದೀಯ. ಆರಾಧನೆ 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 ಹೇಳುವ ಅದೇ ಕೈಗಳನ್ನು ಮೇಲೆ ಕೆತ್ತಿ. ಆರಾಧನೆ 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 ಪ್ರಿಯ ಯೇಸುರಾಜನಿಗೆ ಪವಿತ್ರ ಇದುವರೆಗೂ ಕಾಯ್ದು ನಡೆಸಿದ ಎಬಿನೇಜರೇ ಸ್ತೋತ್ರ. ಇದುವರೆಗೂ ಕಾಯ್ದು ನಡೆಸಿದ ಎಬಿನೇಜರೇ ಸ್ತೋತ್ರ. ಎಲ್ಲ ದಿನವೂ ಜೊತೆಯಲ್ಲಿರುವ ಇಮ್ಮನುವೇಲನೆ ಸ್ತೋತ್ರವು. ಎಲ್ಲ ದಿನವೂ ಜೊತೆಯಲ್ಲಿರುವ ಇಮ್ಮನು ಸ್ತೋತ್ರವು.